ಟೋಟಲಿ ಅವರ್ ಇಂಡಿಯಾ ಇಸ್ ಡಿಪೆಂಡಿಂಗ್ ಅಪಾನ್ ದ ಬ್ರೋಕರ್ಸ್. ಹೌದು. ಇವತ್ತಿನವರೆಗೂ ಸರ್ಕಾರಿ ಸಂಸ್ಥೆಗಳು APMC ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವನ್ನು ಮುಕ್ತವಾಗಿ ರೈತರಿಗೆ ಸಿಗ್ತಕ್ಕಂತ ಸಾಧ್ಯನೇ ಇಲ್ಲ, ಸಿಗ್ತಾ ಇಲ್ಲ ಇವತ್ತಿನವರೆಗೆ. ಇದು ಯಾವ ಸರ್ಕಾರಗಳು ಚಿಂತನೆ ಮಾಡವಲ್ಲು. ಎಲ್ಲಿವರೆಗೆ ಹೇಳ್ತಾರೆ, ಸುಮ್ನೆ ಪೇಪರ್ ನಲ್ಲಿ ಇರ್ತದೆ. ನಿಮ್ಗೆ ಹೇಳಿದಿನಲ್ಲ, ಈಗ ಬೆಂಬಲ ಬೆಲೆ ಅನೌನ್ಸ್ ಮಾಡಿಬಿಡ್ತಾರೆ, ಆಯ್ತು ಖುಷಿ. ಇವರು ಎಲ್ಲಿ ಪರ್ಚೇಸ್ ಇದೆ, ಎಲ್ಲಿ ರೈತರು ಈಗ ಸರ್ಕಾರದವರು ಗೋಡನ್ ಮಾಡಿ ಇವತ್ತು ಖರೀದಿ ಮಾಡ್ತೀವಿ ಬಾ ಅಂತ ತಗೊಂಡಿದ್ದಿದೆ. ಅಲ್ಲಿ ಹೋಗೋಣ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅಂತ. ಇವ್ರು ತಗೊಂಡೋಗಿ ವಾಪಸ್ ತರಲಾರ ತಿಪ್ಲಿಕ್ಕೆ ಕೇಳಿದಂಗೆ ಕೊಟ್ಟು ಬರ್ತಾರ. ಮುಖ್ಯವಾಗಿ ರೈತರಿಗೆ ಹೇಳೋದಿಷ್ಟೇ, ಫಸ್ಟ್ ಹೆಲ್ತ್ ಈಸ್ ಎವ್ರಿಥಿಂಗ್, ದೆನ್ ವೆಲ್ತ್. ನಿಮ್ಮಲ್ಲಿ ದುಡ್ಡಿದ್ದು ಹೆಲ್ತ್ ಇಲ್ಲ ಅಂದ್ರೆ ನೀವು ದುಡ್ಡು ತಗೊಂಡು ಮಾಡೋರೇನು? ಈ ಕಾನ್ಸೆಪ್ಟ್ ಯಾಕೆ ಬೇಕಂದ್ರೆ ಫಸ್ಟ್ ಫಾರ್ ಯುವರ್ ಹೆಲ್ತ್. ಈಗ ಎಲ್ಲಾ ರೈತರು ಅಂತಾರೆ ಮಾತಿನಲ್ಲಿ, ಅವ್ರೇನಪ್ಪ ದುಡ್ಡಿದ್ದವರು ಹೆಂಗೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಇರುತ್ತೆ. ಅದು ಸುಳ್ಳದು. ಪ್ರತಿಯೊಬ್ಬ ರೈತನು ಇದನ್ನ ಅಡಾಪ್ಟ್ ಮಾಡ್ಕೊಂಬ ರೀತಿ ಇದೆ. ಅವ್ರು ಸುಖವಾಗಿರ್ಲಿಕ್ಕೆ ಅವಕಾಶ ಇದೆ. ಬಟ್ ಭೂಮಿ ಇನ್ಕ್ರೀಸ್ ಆಗಲ್ವಲ್ಲ. ಅದಕ್ಕೆ ಇರ್ತಕ್ಕಂಥ ಭೂಮಿನ, ಈ ನೈಸರ್ಗಿಕವಾಗಿ ಸಿಕ್ಕಿರ್ತಕ್ಕಂಥ ಈ ಭೂಮಿನ ಕಳ್ಕೊಬಾರ್ದೆಂಬ ಒಂದು ದೃಷ್ಟಿಯಿಂದ ನಾವು ಈ ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಇವತ್ತು ಎಲ್ಲಾ ಸರ್ಕಾರಿ ಸಂಸ್ಥೆಗಳಾಗ್ಲಿ, ಆರ್ಟಿಕಲ್ಚರ್, ಅಗ್ರಿಕಲ್ಚರ್ ಆಸ್ ವೆಲ್ ಆಸ್ ಯೂನಿವರ್ಸಿಟಿ ಅವರು ಸಮಗ್ರ ಕೃಷಿ ಮಾಡ್ರಿ ಅಂತ ಹೇಳ್ತಿರೋ ಉದ್ದೇಶ ಅದೇ. ಒಂದು ಸಂಸಾರನ್ನ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಈ ಪರಿಸರ ಬಹಳ ಪೂರಕವಾಗಿರ್ತದೆ.